ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ರಿಂದ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ರಿಂದ ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 4:9 ವಚನ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಇದರ ಅರ್ಥ, ನಮ್ಮ ಜೀವಿತಕ್ಕೆ ನಾವು ದೇವರನ್ನು ಅರಿಯದ ಕಾಲದಲ್ಲಿ ಬಹಳ ನಮ್ಮ ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದಂಥ ಪಾಪಗಳಿಂದ ನಾವು ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಈಡಾಗಿದ್ದೆವು. ನಾನಾ ರೀತಿ ಕಷ್ಟ, ಸಂಕಟ, ಮರಣ ಬರುವಂಥದ್ದು, ನಾನಾ ರೀತಿ ಕಾಯಿಲೆಗಳಿಂದಲೂ ನರಳಾಡ್ತಾ ಇದ್ದೆವು. ಎಲ್ಲಿಗೆ ಹೋದರೂ, ಏನು ಮಾಡಿದ್ರು, ಯಾವುದೇ ಮಾಯ ಮಂತ್ರ ಜ್ಯೋತಿಷ ಮಾಡಿದ್ರು, ಯಾವ ದೇವಸ್ಥಾನ ಮಠ ಮಂದಿರಗಳಿಗೆ ಹೋದ್ರು, ಯಾವ ಮನುಷ್ಯರ ದೇವಮಾನವರು ಅಂತ ಯಾವ ಮನುಷ್ಯರ ಹತ್ರ ಹೋದರೂ ಕೂಡ ನಮಗೆ ಯಾವುದೇ ಕಾರಣಕ್ಕೂ ಪ್ರಯೋಜನವಾಗಲಿಲ್ಲ. ಕಡೆಗೆ ಯಾರ ಮುಖಾಂತರ ದೇವರು ತಿಳಿಸ್ಬೇಕು, ಅವರ ಮುಖಾಂತರ ದೇವಾಲಯಕ್ಕೆ ಅಂದರೆ ಚರ್ಚಿಗೆ ಅಂದರೆ ಸಭೆಗೆ ಹೋದಾಗ ಅಲ್ಲಿ ದೇವರ ವಾಕ್ಯವನ್ನು ಕೇಳಿದಾಗ ಅದ್ಭುತ ಕಾರ್ಯಗಳು ನಡೆಯಿತು, ಈಗಲೂ ನಡೆಯುತ್ತಲೇ ಇವೆ. ಹೀಗಿರುವಾಗ ನಿಜವಾದ ದೇವರು ಯಾರು, ನಮ್ಮ ಜೀವಿತದಲ್ಲಿ ನಾವು ಹಿಂದೆ ಏನು ತಪ್ಪು ಮಾಡಿದ್ದೀವಿ ಅದನ್ನು ಮಾಡಬಾರದು. ನಿಜವಾದ ದೇವರು ಯಾರು ಎಂಬುದನ್ನು ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ ನಾವು ಅದನ್ನು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು. ಅವರು ಅವರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು. ದೇವರ ಮಾರ್ಗದಲ್ಲಿ ಅವರು ನಡೆಸಬೇಕು. ಆವಾಗ ನಿಜವಾದ ದೇವರು ಯಾರಪ್ಪ ಅಂದರೆ ಅವರೇ ಪರಮಾತ್ಮನು, ಭಗವಂತನು, ಸರ್ವೇಶ್ವರ, ಪರಮೇಶ್ವರ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ನಾರಾಯಣ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಯೇಸು, ಯೆಹೋವ, ಅಲ್ಲಾಹ್ ಅಂತ ಕರೆಯುವುದು. ಇವರೇ ನಿಜವಾದ ದೇವರು. ಅಂದರೆ ಇಷ್ಟು ದೇವರುಗಳು ಅಲ್ಲ. ಇದನ್ನು ಹಿಂದೆ ಕೂಡ ಬಹಳ ಸಲ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಆದರೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರು, ಸೃಷ್ಟಿಕರ್ತನಾದ ದೇವರಿಗೆ ಇಷ್ಟು ಹೆಸರುಗಳು ಬರುತ್ತವೆ. ಅದರಲ್ಲಿ ಒಂದೊಂದು ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಿಜವಾದ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಗ್ರಂಥಗಳ ಮೂಲಕ ತಿಳಿಸುತ್ತಾ ಹೋಗಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ. ಈ ಸಂಗತಿಗಳು ಯಾವುದೆಂದರೆ, ನೀವು ಹೋರೇಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು, ಅವರು ತಾವು ಭೂಮಿಯ ಮೇಲಿರುವ ದಿನಗಳೆಲ್ಲ ನನಗೆ ಭಯಭಕ್ತಿಯಿಂದಿರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಳಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಎಲ್ಲವರನ್ನ ಒಂದು ಕಡೆಗೆ ಸೇರಿಸು, ಆವಾಗ ಅವರ ಮಕ್ಕಳಿಗೂ ನನ್ನ ಆಜ್ಞೆಗಳನ್ನು ಹೇಗೆ ತಿಳಿಸಬೇಕೆಂದು ನಾನು ತಿಳಿಸಿಕೊಡ್ತೇನೆ ಅಂತೇಳಿ ದೇವರು ಹೇಳಿದಂಥ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮಗೆ ಕೂಡ ದೇವರು ತಿಳಿಸ್ತಾ ಇದ್ದಾರೆ. ಗ್ರಂಥಗಳ ಮೂಲಕ ಯಾರ್ಯಾರಿಗೆ ತಿಳಿಸ್ಬೇಕು ಅವರಿಗೆ ತಿಳಿಸ್ತಾ ಇದ್ದಾರೆ. ಬೇರೆಯವರ ವಿಚಾರ ಬೇಡ, ತಿಳಿಯದವರದ್ದು ಬೇಡ. ಆಗ ದೇವರ ಆಜ್ಞೆಗಳನ್ನು ನಮಗೆ ಇವತ್ತು ತಿಳಿಸ್ತಾ ಇರುವಾಗ, ಇವತ್ತು ಹಿಂದೂಗಳು ಅಂತ ಹೇಳೋರಿಗೆ 4 ವೇದಗಳಿದ್ದಾವೆ. ಅದಕ್ಕೆ ಮಹಾಭಾರತ ಇದೆ, ಭಗವದ್ಗೀತೆ ಇದೆ, ರಾಮಾಯಣ ಇದೆ. ಅದರಲ್ಲಿ ಕೂಡ ಸರ್ವ ವಿಚಾರಗಳು ಸತ್ಯದ್ದೇ. ಮುಸ್ಲಿಮ್ಸ್ ಅಂತ ಹೇಳೋರಿಗೆ ಕುರಾನ್ ಇದೆ, ಕ್ರಿಶ್ಚಿಯನ್ಗಳು ಅಂತ ಹೇಳೋರಿಗೆ ಬೈಬಲ್ ಇದೆ. ಇದರಲ್ಲಿ ಆಯಾಯ ಗ್ರಂಥಗಳಲ್ಲಿ ತಿಳ್ಕೊಂಡು ಅದನ್ನೇ ಮಕ್ಕಳಿಗೆ ನಾವು ಇವತ್ತು ತಿಳಿಸಿಕೊಡಬೇಕು. ಅದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
11ನೇ ವಚನ. ಎಂದು ಹೇಳಿದ ದಿನದ ವಿಷಯಗಳೇ, ಆ ದಿನದಲ್ಲಿ ನೀವು ಹತ್ತಿರ ಬಂದು ಬೆಟ್ಟದ ಬುಡದಲ್ಲಿ ನಿಂತುಕೊಂಡಿರಲು ಮೊಬ್ಬು ಮೋಡವು ಕಾರ್ಗತ್ತಲು ಕವಿದು ಆ ಬೆಟ್ಟವು ಆಕಾಶದ ತುದಿಯವರೆಗೆ ಬೆಂಕಿ ಉರಿದದ್ದು. ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದ ಸ್ವರ ನಮಗೆ ಕೇಳಿಸಿತೇ ಹೊರತು ಯಾವ ಆಕಾರವು ಕಾಣಿಸದೆ ಹೋದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೋಶೆಗೆ ಏನ್ ಮಾಡಿದ್ರು? ಮೋಶೆ ಮುಖಾಂತರ ದೇವರು ಮಾತನಾಡಿದಾಗ ಬರೀ ಮೊಬ್ಬು ಬೆಟ್ಟ ಮಾತ್ರ ಕಾಣಿಸಿತು, ಮೊಬ್ಬು ಕಾಣಿಸಿತು. ಅಲ್ಲಿ ದೇವರ ಧ್ವನಿ ಮಾತ್ರ ಕೇಳಿದ್ದು. ಯಾರಿಗೆ? ಮೋಶೆಗೆ. ಹಾಗೆ ಅದುವೇ ಇವತ್ತು ನೋಡಿ, ಬೆಟ್ಟ ಅಂದ್ರೆ ಪರಲೋಕವನ್ನ ಸೂಚಿಸ್ತದೆ, ಆಕಾಶವನ್ನ ಸೂಚಿಸ್ತದೆ. ಆಗ ಅದು ಸೀನಾಯಿ ಬೆಟ್ಟವನ್ನ ಅಲ್ಲಿ ಸೂಚಿಸಿತ್ತು. ಈಗ ನಮಗೆ ಬೆಟ್ಟ ಅಂದ್ರೆ ಆಕಾಶವಾಗಿದೆ. ಅಲ್ಲಿ ಮೋಶೆಯೊಂದಿಗೆ ಮಾತನಾಡಿದಾಗೆ ಇವತ್ತು ದೇವರು ಆಕಾಶದ ಮೇಲೆ ಪರಲೋಕದಿಂದ ಗುಡುಗು, ಅದುವೇ ದೇವರ ಧ್ವನಿಯಾಗಿದೆ. ಬೆಂಕಿಯ ರೂಪ ಅಂದ್ರೆ ಏನು? ದೊಡ್ಡ ಗುಡು ಬುಢಾ ಅಂತ ಸಿಡಿಲು ಬಂದಾಗ ಬೆಂಕಿ ಭೂಮಿಗೆ ಇಳಿದು ಬರುತ್ತದೆ. ಅದು ದೇವರ ಮಾತಾಗಿದೆ. ಇದು ಯೆರೆಮೀಯನ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನನ್ನ ಮಾತು ಬೆಂಕಿಗೂ ಚಮಟಿಗೂ ಸಮಾನ ಎಂಬುದಾಗಿ. ಅದುವೇ ಮೋಶೆಯೊಂದಿಗೆ ಮಾತನಾಡಿದಂಥ ಮಾತೆ ಇವತ್ತು ಗುಡುಗು. ಆವಾಗ ನೋಡಿ, ಮೊಬ್ಬಾಗಿತ್ತು, ಅದು ಮಳೆಗಾಲ ಮಾತ್ರ ಈ ಗುಡುಗು ಬರುತ್ತದೆ. ಅದುವೇ ಮೊಬ್ಬು. ಇವತ್ತು ಕೂಡ ದೇವರು ಪರಲೋಕದಿಂದ ಮಾತನಾಡುವಂತ ಮಾತಾಗಿದೆ. ಆಗ ಅವರೇ ನಿಜವಾದ ದೇವರು ಹೊರತು ಈ ಭೂಲೋಕದ ಯಾವುದೇ ವಿಗ್ರಹಗಳು ಬೊಂಬೆಗಳು ದೇವರಲ್ಲ. ಸರ್ವ ಸೃಷ್ಟಿಕರ್ತನ ಹೆಸರು ಹೇಳಿಕೊಂಡು ಕೂಡ ಇವತ್ತು ಕಲ್ಲು ಮಣ್ಣು ಬೆಳ್ಳಿ ಬಂಗಾರ ಮಣ್ಣಿನಿಂದ ಮರದಿಂದ ಅಥವಾ ಕಬ್ಬಿಣದಿಂದ ಸ್ಟೀಲಿನಿಂದ ಆ ದೇವರ ಹೆಸರುಗಳನ್ನ ಹೇಳಿಕೊಂಡು ಇವತ್ತು ದೇವಸ್ಥಾನದಲ್ಲಿ ಕಟ್ಟಿ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಅದರ ಜನಗಳಿಗೆ ವಂಚನೆ ಮಾಡುವವರಾಗಿದ್ದಾರೆ. ಅದು ಕಾರಣ ಅವರ ಒಂದು ಜೀವನಕ್ಕೆ ಹೊರತು ನಿಜವಾದ ಒಂದು ಸೇವೆ ಅದು ಅಲ್ಲ. ಹೀಗಿರುವಾಗ ಯಾವ ಆಕಾರವೂ ಕಾಣಿಸಲಿಲ್ಲ. ಆಗ ದೇವರು ಇವತ್ತು ಏನಾಗಿದ್ದಾರೆ? ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದ, ಮೋಡದ ರೂಪ ಕೂಡ ಆಗಿದ್ದಾರೆ. ಹಾಗೆ ನಾವು ವಾಕ್ಯ ವೇದಗಳನ್ನು ಹಿಂದೆ ತಿಳಿದುಕೊಂಡಾಗೆ ಓದಿ ಅರ್ಥ ಮಾಡಿಕೊಂಡು ನಾವು ಅದನ್ನು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಅನುಸರಿಸಬೇಕಿದ್ದ ಆತನು ನೇಮಿಸಿದ ನಿಬಂಧನೆಯೇನೆಂದರೆ 10 ಕಟ್ಟಳೆಗಳನ್ನು ನಿಮಗೆ ವಿವರಿಸಿ 2 ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅದುವೇ ದೇವರೊಂದಿಗೆ ಮೋಶೆಯೊಂದಿಗೆ ಮಾತನಾಡಿದಾಗ ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ 10 ದಶಾಜ್ಞೆಗಳನ್ನು ಕೊಟ್ಟರು. ಅದೇ ವಿಮೋಚನಾಕಾಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ ಕೂಡ ಅದುವೇ ಬರೆಯಲ್ಪಟ್ಟಿದೆ. ಅದು ಇವತ್ತು ನಮ್ಮ ಜೀವಿತಕ್ಕೆ ಬಹಳ ಮುಖ್ಯವಾದದ್ದು. ಇಡೀ ಇವತ್ತು ವೇದಗಳು ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಪುರಾಣ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಎಲ್ಲವಿಡೀ ಜಗತ್ತೇ ಪಾತಾಳದಿಂದ ಪರಲೋಕದವರೆಗೆ 10 ದಶಾಜ್ಞೆಗಳಿಗೆ ಒಳಪಟ್ಟಿದೆ. ಅದನ್ನು ಯಾವ ಗ್ರಂಥವು ಯಾವ ಜನಾಂಗವು ಅದನ್ನು ಬೇಡ ಎಂದು ಹೇಳಲು ಸಾಧ್ಯವಿಲ್ಲ. ಅದನ್ನೇ ಬಹಳ ಸಲ ನಿಮಗೆ 10 ದಶಾಜ್ಞೆಗಳನ್ನು ದೇವರ ನಾಮದಲ್ಲಿ ನಿಮಗೆ ಆಗಾಗ ತಿಳಿಸ್ತಾ ಇರೋದು. ಅದು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಯಾರ ಮನಸ್ಸಿನಲ್ಲಿ ಹೃದಯದಲ್ಲಿ 10 ಆಜ್ಞೆಗಳು ಬರೀ ಓದಿದ್ರೆ ಮಾತ್ರ ಸಾಲದು. ಆ ಒಂದೊಂದು ಆಜ್ಞೆಗಳಿಗೆ ಬಹಳ ಅರ್ಥಗಳಿವೆ, ಬಹಳ ವಿಷಯಗಳು ಸೇರಿಸಲ್ಪಟ್ಟಿವೆ. ಅದನ್ನು ಚೆನ್ನಾಗಿ ತಿಳಿದುಕೊಂಡಾಗ ಯಾರ ಹೃದಯದಲ್ಲಿಯೂ ಜ್ಞಾನದಲ್ಲಿ ಇದೆಯೋ ಮನಸ್ಸಿನಲ್ಲಿ ಇದೆಯೋ ಅವರೊಂದಿಗೆ ದೇವರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಇದರ ಅರ್ಥ. ಯೆರೆಮೀಯ 31:31ರಿಂದ 34, ಇಬ್ರಿಯ 8:8ರಿಂದ 12 ಮತ್ತು 10ನೇ ಅಧ್ಯಾಯ 16ನೇ ವಾಕ್ಯ. ಇದನ್ನು ಓದಿದಾಗ ಖಂಡಿತವಾಗಿ 10 ದಶಾಜ್ಞೆಗಳು ಸಂಪೂರ್ಣವಾಗಿ ಬರೀ ಓದಿ ಬಾಯಿಪಾಠ ಅಲ್ಲ, ಅದರಲ್ಲಿರುವಂಥ ಪ್ರತಿಯೊಂದು ರಹಸ್ಯವಾದ ಗುಡಾರ್ಥಗಳು ಅದನ್ನು ಬಹಳ ಸಲ ನಿಮಗೆ ತಿಳಿಸಿದ್ದೇನೆ. ಅದು ಯಾರ ಹೃದಯದಲ್ಲಿ ಮನಸ್ಸಿನಲ್ಲಿ ಇದೆಯೋ ಅವರಲ್ಲಿ ದೇವರ ಆತ್ಮ ಇದೆ. ಅದು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವಂಥದ್ದಲ್ಲ, ನಮ್ಮ ಪಾಪವನ್ನು ತೋರಿಸಿ ಕೊಡುವಂಥದ್ದು. ಈಗ ಪಾಪ ಅಂತ ಹೇಳ್ತಾರೆ, ಪಾಪಗಳನ್ನ ತಿಳ್ಕೊಳ್ಳಿ, ದೀಕ್ಷಾಸ್ಥಾನ ಪಡ್ಕೊಳ್ಳಿ ಅಂತೇಳಿ ದೀಕ್ಷಾಸ್ಥಾನ ಪಡೆದುಕೊಂಡ ಮಾತ್ರಕ್ಕೆ ಪಾಪಗಳು ಮುಗಿಯುವುದಿಲ್ಲ. ದೀಕ್ಷಾಸ್ಥಾನ ಒಂದು ಭಾಗ. ದೇವರೊಂದಿಗೆ ನಾವು ಇನ್ನು ಮುಂದೆ ನಿನ್ನ ಮಾತಿನಂತೆ ನಡೆಯುತ್ತೇವೆ ಅಂತೇಳಿ ದೇವರಿಗೊಂದು ಪ್ರಮಾಣ ಮಾಡುವಂಥದ್ದು ಅಷ್ಟೇ ದೀಕ್ಷಾಸ್ಥಾನ. ಆದರೆ ಈ 10 ದಶಾಜ್ಞೆಗಳು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಆಗ ಪಾಪಗಳಿಂದ ಬಿಡುಗಡೆ ಯಾವುದು? ಪಾಪಗಳನ್ನ ತಿಳ್ಕೊಂಡು
ದೇವರಿಗೆ ನಾವು ಶರಣು ಹೋಗುವಂಥದ್ದು. ದೇವರೇ, ನನಗೆ ಗೊತ್ತಿಲ್ಲ, ನೀನು ಪಾಪಗಳನ್ನ ತಿಳಿಸಿಕೊಟ್ಟಿದ್ಯಾ, ಇನ್ನು ಮುಂದೆ ಇಂಥ ಪಾಪಗಳನ್ನು ಮಾಡುವುದಿಲ್ಲ ಅಂತೇಳಿ ಒಪ್ಪಿಕೊಂಡು ದೀಕ್ಷಾಸ್ಥಾನ ಪಡೆಯುವುದು ದೇವರೊಂದಿಗೆ ನಾವು ಜೀವಿಸಲು ಮೊದಲ ಹೆಜ್ಜೆ, ಒಂದು ಪ್ರಾರಂಭ. ದೀಕ್ಷಾಸ್ಥಾನ ಪಡೆದ ಮಾತ್ರಕ್ಕೆ, ಕರ್ತರ ಭೋಜನ ತಿಂದ ಮಾತ್ರಕ್ಕೆ ಯಾರೂ ಪರಲೋಕ ಹೋಗಲು ಸಾಧ್ಯವಿಲ್ಲ. ಒಂದು ವೇಳೆ ಇಂಥದ್ದು ಯಾರಾದರೂ, ಬಹಳ ಜನ ಇವತ್ತು ತಪ್ಪು ಬೋಧನೆಗಳನ್ನ ಮಾಡ್ತಾ ಇದ್ದಾರೆ, ಜನಗಳನ್ನ ಹಾದಿ ತಪ್ಪಿಸುವ ಸಮಯ ಅದು. ಯಾಕೆಂದರೆ ಅವರು ಸತ್ಯ ಹೇಳಿದರೆ ಸಭೆಗೆ ಜನಗಳು ಬರುವುದಿಲ್ಲ, ನಮಗೆ ಲಾಭ ಬರುವುದಿಲ್ಲ ಎಂಬುದಾಗಿ ಸರಿಯಾಗಿ ವಿವರಿಸಿಕೊಡ್ತಾ ಇಲ್ಲ. ಒಂದು ವೇಳೆ ಯಾರಾದರೂ ಸರಿಯಾಗಿ ವಿವರಿಸಿಕೊಡ್ತಾ ಇದ್ರೆ ಅವರೇ ಪುಣ್ಯವಂತರು. ದೇವರಿಂದ ಆಯ್ಕೆಯಾದವರು ಮಾತ್ರ 10 ದಶಾಜ್ಞೆಗಳನ್ನು ಸರಿಯಾಗಿ ತಿಳಿಸ್ತಾರೆ. ಅದು ಕೆಲವರು ಏನು ಮಾಡ್ತಾರೆ, ಅದು ಹಳೆ ಒಡಂಬಡಿಕೆ, ನಮಗೆ ಹೊಸ ಒಡಂಬಡಿಕೆ ಬೇಡ ಅಂತ ಹೇಳ್ತಾರೆ. ಆವಾಗ ಮತ್ತಾಯ 5:17-20, ಲೂಕ 16:31, ಯೋಹಾನ 5:45-47, ಈಗಾಗಲೇ ಹೇಳಿದಾಗೆ ಯೆರೆಮೀಯ 31:31-34, ಇಬ್ರಿಯ 8:8-12, ಇಬ್ರಿಯ 10:16 ವಾಕ್ಯಗಳನ್ನ ಅಲ್ಲಿ ಓದಿದಾಗ ಅಲ್ಲಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣ್ತದೆ, ಹಳೆ ಒಡಂಬಡಿಕೆ ಬೇಕೋ ಬೇಡೋ ಎಂಬುದಾಗಿ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂದು ಭಿನ್ನ ಭೇದ ಮಾಡುವವರು ಖಂಡಿತವಾಗಿ ದೇವರನ್ನು ಅರಿತವರು ಅಲ್ಲವೇ ಅಲ್ಲ. ಕೆಲವೊಂದು ವಿಷಯಗಳನ್ನ ಹಳೆ ಒಡಂಬಡಿಕೆಯಲ್ಲಿ ದೇವರು ಅದನ್ನ ಏನು ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಆ ತಿದ್ದುಪಡಿ ಮಾಡಿದ್ದನ್ನು ಮಾತ್ರ ನಾವು ಇಲ್ಲಿ ಬಿಡಬೇಕಾಗಿದೆ. ಹಾಗಾದರೆ ಪಸ್ಕ ಹಬ್ಬದ ಸಮಯದಲ್ಲಿ ಯೇಸುಸ್ವಾಮಿ ಜೆರುಸಲೇಮಿಗೆ ಹೋಗಿ ಯೆಶಾಯನ ಗ್ರಂಥದ ಸುರುಳಿಯನ್ನು ತೆಗೆದುಕೊಂಡು ಯಾಕೆ ಬೋಧನೆ ಮಾಡಬೇಕಿತ್ತು? ಹೊಸ ಒಡಂಬಡಿಕೆಯ ಸಾಕ್ಷಿಗಳು ಇವತ್ತು ಯಾಕೋಬ, ಪೇತ್ರ, ಪೌಲ ಇವರೆಲ್ಲ ಹಳೆ ಒಡಂಬಡಿಕೆಯ ವಾಕ್ಯವನ್ನೇ ಯಾಕೆ ಆಧಾರ ಇಟ್ಟುಕೊಂಡು ಮಾತನಾಡಿದರು? ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇಂಥ ಒಂದು ಸುಳ್ಳು ಬೋಧಕರ ಮಾತುಗಳನ್ನು ಕೂಡ ಕೇಳಬಾರದು. 10 ದಶಾಜ್ಞೆಗಳು ಖಂಡಿತವಾಗಿ ಓದಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಈಗಾಗಲೇ ಹೇಳಿದಾಗೆ ಆ ವೇದಗಳು, ಅದರಲ್ಲಿ ವಿಶೇಷವಾಗಿ ಸತ್ಯ ವೇದಗಳು ಅಥವಾ ಯಾವುದೇ ಇರಲಿ ಕ್ರಿಶ್ಚಿಯನ್ ಬೈಬಲ್ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಇವತ್ತು ನಮ್ಮ ಕೈಯಲ್ಲಿರುವಂಥ 66 ಪುಸ್ತಕದ ಸತ್ಯ ವೇದವು ಕೂಡ 10 ಆಜ್ಞೆಗಳಿಗೆ ಒಳಪಟ್ಟಿದೆ. ಪಾತಾಳದಿಂದ ಪರಲೋಕದವರೆಗೆ ಅದು ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೆ 10 ಆಜ್ಞೆಗಳನ್ನು ಹಳಿಗೆಗಳಲ್ಲಿ ಕೆತ್ತಿಸಿದ್ದು ಕೊಟ್ಟಿದ್ದು. 14ನೇ ವಚನ, ನೀವು ಹೊಳೆದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯೆಹೋವನು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು, ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೂ ತಿಳಿಸಬೇಕು. ನೋಡಿದ್ದೀರಾ, ಆಜ್ಞೆಗಳನ್ನು ಅವರಿಗೆ ತಿಳಿಸು, ಪಾಪಗಳು ಅವರಿಗೆ ಅರ್ಥವಾಗಲಿ, ಇನ್ನು ಮುಂದೆ ಪಾಪ ಮಾಡುವುದು ಬೇಡ, ಪಾಪ ಅಂದರೆ ಏನು ಅಂತೇಳಿ ತಿಳಿಸ್ಲಿಕ್ಕೋಸ್ಕರ ದೇವರು ಮೊದಲನೇ ಸಲ ದೇವರೇ 10 ಆಜ್ಞೆಗಳನ್ನ ಕೆತ್ತಿ ಮೋಶೆಗೆ ಕೊಟ್ಟರು. 2ನೇ ಸಲ ಮೋಶೆಯ ಕೈಯಲ್ಲೇ ದೇವರು 10 ಆಜ್ಞೆಗಳನ್ನು ಬರೆಸಿದರು. ಹಾಗೆ ಸೀನಾಯಿ ಬೆಟ್ಟದಲ್ಲಿ 2 ಸಲ 10 ದಶಾಜ್ಞೆಗಳನ್ನು ಮೋಶೆಗೆ ದೇವರು ಕೊಟ್ಟರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಮ್ಮ ಜೀವಿತಕ್ಕೂ, ನಮ್ಮ ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಇತರರಿಗೂ ಕೂಡ ನಾವು ಇದನ್ನೇ ತಿಳಿಸಬೇಕು. ಸಭೆಗೆ ಬಾ, ದೀಕ್ಷಾಸ್ಥಾನ ಪಡ್ಕೋ, ಪಾಪಗಳನ್ನ ತೊಳ್ಕೊ ಅಂತೇಳಿ ನೀರಿನಲ್ಲಿ ಹೋಗಿ ಮುಳುಗಿಸಿ ಅಲ್ಲಿ ಏನೇನು ಮಾಡಿದ್ರು, ಕರ್ತರ ಭೋಜನ ತಗೊಂಡ್ರು, 10 ಆಜ್ಞೆಗಳಿಗೆ ವಿಧೇಯರಾಗದಿದ್ದರೆ, ದೇವರ ಎಲ್ಲ ಮಾತುಗಳನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯದಿದ್ದರೆ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರ. ಆದ್ದರಿಂದ ಮೊದಲು 10 ದಶಾಜ್ಞೆಗಳನ್ನ ತಿಳ್ಕೊಳ್ಬೇಕು. ಪಾಪ ಅಂದರೆ ಏನು, ಅದನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಂಡು ಬಿಟ್ಟರೆ ಮಾತ್ರ ಅಲ್ಲಿ ನಮಗೆ ದೇವರಿಂದ ಆಶೀರ್ವಾದ ದೊರಕ್ತದೆ. ಇಲ್ಲದಿದ್ದರೆ ನೀವು ಎಷ್ಟೇ ದೀಕ್ಷಾಸ್ಥಾನ ಪಡ್ಕೊಳ್ಳಿ, ಕರ್ತರ ಭೋಜನ ತಗೊಳ್ಳಿ, ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗಬೇಕಾಗ್ತದೆ. ಇದು ಮತ್ತಾಯ 3ನೇ ಅಧ್ಯಾಯದಲ್ಲಿ ಸ್ಥಾನಿಕ ಯೋಹಾನನ ಮುಖಾಂತರ ಯೇಸುಸ್ವಾಮಿ ಅಲ್ಲಿ ಬಹಳ ಚೆನ್ನಾಗಿ ಇದರ ಬಗ್ಗೆ ತಿಳಿಸಿದ್ದಾರೆ. ದೀಕ್ಷಾಸ್ಥಾನದ ಬಗ್ಗೆ ಅದನ್ನು ವಿವರವಾಗಿ ತಿಳಿದುಕೊಂಡೇ ದೀಕ್ಷಾಸ್ಥಾನಕ್ಕೆ ಹೋಗಬೇಕು. ಇದು ದೀಕ್ಷಾಸ್ಥಾನದ ಕ್ಲಾಸ್ ಆಗಿದೆ. ಆದುದರಿಂದ ಇಷ್ಟು ವಿಷಯವನ್ನು ಹಿಂದೆ ಮಾತನಾಡಿದ್ದೇನೆ. ಈಗಲೂ ಕೂಡ ದೇವರು ನನ್ನ ಮುಖಾಂತರ ನಿಮಗೆ ಎಚ್ಚರಿಸಿದ್ದಾರೆ. 10 ಆಜ್ಞೆಗಳು ನಮ್ಮ ಹೃದಯದಲ್ಲಿಯೂ ಮನಸ್ಸಲ್ಲಿಯೂ ನಾಟಿದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 23, 24ನೇ ವಚನ, ಧರ್ಮೋಪದೇಶಕಾಂಡ 4, 23, 24.
ಎಚ್ಚರಿಕೆಯಾಗಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಪೂಜಿಸಬೇಡಿರೆಂದು ಆತನು ನಿಷೇಧಿಸಿದ ಯಾವ ವಸ್ತುವಿನ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. ನೋಡಿ, ಮತ್ತು 10 ಆಜ್ಞೆಗಳನ್ನು ತೆಗೆದುಕೊಂಡು ಇವತ್ತು ಸೂರ್ಯ, ಚಂದ್ರ, ನಕ್ಷತ್ರಗಳಿಗೆ ಕೈ ಮುಗಿಯುವವರು ಆಗಿದ್ದಾರೆ, ವಿಗ್ರಹಗಳ ಕಡೆಗೆ ಕೈ ಮುಗಿಯುವವರು ಆಗಿದ್ದಾರೆ. ಕ್ರಿಶ್ಚಿಯನ್ಗಳು ಅಂತ ಹೇಳಿಕೊಂಡು ಯೇಸು, ಮರಿಯಮ್ಮ, ಸಂತರು ಅಂತ ಹೇಳಿ ಮಾಡಿಕೊಳ್ಳೋರು ಆಗಿದ್ದಾರೆ. ಕ್ರಿಸ್ಮಸ್ ಅಂತ ಹೇಳ್ಕೊಂಡು ಕಲರ್ ಬಲ್ಬು, ಬೆಲೂನು, ಕಲರ್ ಪೇಪರು, ಕ್ರಿಸ್ಮಸ್ ಟ್ರೀ ಅಂತ ಹೇಳಿ ಮರಳನ್ನು ಸೇರಿಸಿ ಅದರಲ್ಲಿ ಗೋಧಿಯನ್ನು ಹಾಕಿ ಅದು ಮೊಳಕೆ ಬಂದು ಕ್ರಿಸ್ಮಸ್ ಅಂತ ಹೇಳಿ ಕುರಿ, ದನ ಇಂಥದನ್ನೆಲ್ಲ ಮಾಡಿಕೊಂಡು ಅದರಲ್ಲಿ ಜೋಜೋ ಲಾಲಿ ಅಂತೇಳಿ ಕ್ರಿಸ್ಮಸ್ ಹಾಡು ಹಾಡೋರು ಆಗಿದ್ದಾರೆ. ಇದೆಲ್ಲ ದೇವರಿಗೆ ಬಹಳ ವಿರೋಧ. ಹೀಗಿರುವಾಗ ಈ ರೀತಿ ಮಾಡೋರು ಬಹಳ ಎಚ್ಚರವಾಗಿರಬೇಕೆಂದು ದೇವರು ಎಚ್ಚರಿಸುತ್ತಾರೆ. ಬರೀ ವಾಕ್ಯವನ್ನು ತಿಳಿದುಕೊಂಡು ನಾವು ದೇವರನ್ನು ಆರಾಧಿಸಬೇಕು. ಯಾವುದೇ ರೂಪ ನಮ್ಮಲ್ಲಿ, ಕೆಲವರು ನಕ್ಷತ್ರ, ಕ್ರಿಸ್ಮಸ್ ಬಂತು, ನಕ್ಷತ್ರ ಅದು ಮನುಷ್ಯ ಮಾಡಿದ ನಕ್ಷತ್ರ. ನಿಜವಾದ ನಕ್ಷತ್ರ ಜೋಯಿಸರಿಗೆ ದಾರಿ ತೋರಿಸಿದ್ದು ಆಕಾಶದಲ್ಲಿ. ಆಗಿರುವಾಗ ಇದನ್ನೆಲ್ಲ ಹಬ್ಬ ಅಂತೇಳಿ ಮಾಡಿಕೊಂಡು ನಕ್ಷತ್ರ ಆದಿ ಅಂತ ಮಾಡ್ತಾರ. ಇಂಥವ್ರ ಬಗ್ಗೆ ದೇವರಿಗೆ ಬಹಳ ಕೋಪ. ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವನಾಗಿದ್ದಾರೆಂದು ತಿಳಿಯಿರಿ. ಆಗಿರುವಾಗ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವನಾಗಿದ್ದಾರೆಂದು ತಿಳಿಯಿರಿ. ಆದರೆ ಇವತ್ತು ಸರ್ವ ಸೃಷ್ಟಿಕರ್ತನಾದ ದೇವರು ನಮಗೆ ಎಲ್ಲವನ್ನ ಸೃಷ್ಟಿ ಮಾಡಿ ನಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತೆ ಪುನಃ ಹೋಗಿ ವಿಗ್ರಹ ಪೂಜೆ ಮಾಡುವುದಾದರೆ, ದೆವ್ವ ಹಿಡಿಯೋರ ಹತ್ರ ಹೋಗುವುದಾದರೆ, ನಾವು ದೇವಮಾನವರು ಅಂತ ಹೇಳಿ ಆಗಾಗಲೇ ನಾನಾ ಥರದ ಜನಗಳಿದ್ದಾರೆ ಇವತ್ತು. ಅಂಥವ್ರ ಹತ್ರ ಹೋಗ್ಕೊಂಡು ಅಂಥವರ ಪಾದಕ್ಕೆ ಬೀಳೋದು, ನೀವೇ ಗತಿ ಹೇಳೋದು, ಅವರ ಮಾತನ್ನ ಕೇಳೋದು, ಇದೆಲ್ಲ ಮಾಡಿದರೆ ಖಂಡಿತವಾಗಿ ಅಂಥವರ ಮೇಲೆ ದೇವರ ಕೋಪ. ಅದು ಹೇಳಿದ್ದು ಉರಿಯುವ ಬೆಂಕಿಯಂತೆ. ಬೆಂಕಿ ಯಾವ ರೀತಿ ಇವತ್ತೆಲ್ಲವನ್ನ ಸುಟ್ಟು ಹಾಕ್ತದೋ ಹಾಗೆ ಅಂಥವರಿಗೆ ದೇವರ ಮಾತನ್ನು ಮೀರಿ ಹೋದವರಿಗೆ ಆ ಶಿಕ್ಷೆ ಬರ್ತದೆ. ಉದಾಹರಣೆಗೆ ಇವತ್ತು ದೇವಮಾನವರು ಅಂತ ಹೇಳ್ಕೊಂಡು ಇವತ್ತು ಅನೇಕ ಟಿವಿಯಲ್ಲಿ, ಪೇಪರಲ್ಲಿ, ಯೂಟ್ಯೂಬಲ್ಲಿ ಬರೋದನ್ನು ನಾವು ಕಾಣಬಹುದು. ನಡೆದಂಥ ಅನಾಚಾರಗಳು, ಅನೇಕ ನಾವು ಸನ್ಯಾಸಿಗಳು, ಮಠಾಧೀಶರು, ಸ್ವಾಮೀಜಿಗಳು, ಅಂಥ ಗುರುಗಳು, ಇಂಥ ಗುರುಗಳು ಅಂತೇಳಿ ಏನೇನು ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ. ದಯವಿಟ್ಟು ಅಂಥವರ ಮಾತನ್ನ ಕೇಳಬಾರದು. ಕೆಲವರು ನಾವು ಮದುವೆ ಆಗೋದಿಲ್ಲ, ನಮಗೆ ಹೆಂಡತಿ ಬೇಡ, ಸಂಸಾರ ಬೇಡ, ನಮ್ಮನ್ನ ದೇವ್ರು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಕೆಲವರ ಒಳಗುಟ್ಟು ಅದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅವರು ಒಳಗೆ ಏನು ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ ಅಂತೇಳಿ. ನಿಜವಾದ ಬ್ರಹ್ಮಚಾರಿಗಳು ದೇವರಿಂದಲೇ ಬ್ರಹ್ಮಚಾರಿಗಳಾಗ್ತಾರೆ. ಅವರ ವಿಷಯಗಳೇ ಬೇರೆ ಇವೆ. ಅವ್ರನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಿಜವಾದ ದೇವರಿಂದ ಬ್ರಹ್ಮಚಾರಿ ಆದವರು ಖಂಡಿತವಾಗಿ ಇವತ್ತು ಏನು ಮಾಡ್ತಾರೆ, ಅವರ ಕೆಲಸವನ್ನು ಅವರೇ ಮಾಡ್ಕೊಳ್ತಾರೆ. ಅಕಸ್ಮಾತ್ ವಯಸ್ಸಾದಾಗಲೂ ಕೂಡ ಅಥವಾ ಬೇರೆ ಒಂದು ವಯಸ್ಸಾದವರನ್ನ, ಒಂದು ಗಂಡಸರನ್ನ ಕೆಲಸಕ್ಕೆ ಇಟ್ಟುಕೊಳ್ತಾರೆ, ಅವರ ಮುಖಾಂತರ ಮಾಡ್ತಾರೆ. ಇಲ್ಲದಿದ್ರೆ ಅವರವರೇ ಮಾಡ್ತಾರೆ. ಸ್ತ್ರೀಯರನ್ನು ಹತ್ತಿರ ಸೇರಿಸುವುದಿಲ್ಲ. ಒಂದು ವೇಳೆ ಸೇರಿಸಿದರೂ ಕೂಡ ಬಹಳ ವಯಸ್ಸಾದವರನ್ನ ಸೇರಿಸಿಕೊಳ್ಳುತ್ತಾರೆ. ಅದು ಬಿಟ್ಟು ಇವತ್ತು ಏನೇನು ಮಾಡ್ತಾರೆ ಅಂತ ಎಂಬುದು ಚೆನ್ನಾಗಿ ಒಬ್ಬೊಬ್ಬರಿಗೆ ಕಾಣ್ತಾ ಇದೆ, ಎಲ್ಲರೂ ತಿಳ್ಕೊಳ್ತಾ ಇದ್ದೀರಿ. ಆದ್ರಿಂದ ಬಹಳ ಎಚ್ಚರವಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರನ್ನ ಖಂಡಿತವಾಗಿ ಏನು ಮಾಡ್ತಾರೆ, ದೇವರಿಂದ ಬ್ರಹ್ಮಚಾರಿ ಆದವರು ಈ ರೀತಿ ಇರ್ತಾರೆ. ಅಂಥವ್ರು ನೋಡಿ ನಂಬಬೇಕು. ಅದು ಸತ್ಯ ಸುವಾರ್ತೆಯನ್ನು ಯಾರು ಹೇಳ್ತಾರೋ ಅಂಥವರ ಮಾತನ್ನ ಮಾತ್ರ ಕೇಳಬೇಕು. ಅದು ಹೇಳಿದ್ದು ನಾವು ಕೇಳೋದು ಅಲ್ಲ, ಸತ್ಯ ವೇದವನ್ನು ತೆಗೆದು ಇದು ಸತ್ಯವೋ ಸುಳ್ಳೋ ವಚನಗಳು ಎಂಬುದಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು. ಕೊರಿಂಥ ಸಭೆಯವರು ಅದನ್ನೇ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡುವಾಗ ಕೊರಿಂಥ ಸಭೆಯರು ಅಪೊಸ್ತಲರು ಬೋಧಿಸಿದಂಥ ಬೋಧನೆಯನ್ನು ಮತ್ತೆ ಸತ್ಯವೇದವನ್ನು ತೆರೆದು ಪರೀಕ್ಷೆ ಮಾಡ್ತಾ ಇದ್ರು ಎಂಬುದಾಗಿ ಅಲ್ಲಿ ನಾವು ಇದನ್ನು ನೋಡ್ತೇವೆ. ಧರ್ಮೋಪದೇಶಕಾಂಡದಲ್ಲಿ ಮೋಶೆ ಕೂಡ ಇಸ್ರೇಲರಿಗೆ ಹೇಳಿದರು, ನೀವು ನಿಜವಾದ ಸೇವಕರುಗಳನ್ನ, ಪ್ರವಾದಿಗಳನ್ನ, ಯಾಜಕಗಳನ್ನ ಕಂಡುಹಿಡಿಯಬೇಕು ಎಂಬುದಾಗಿ. ಇದು ಬಹಳ ಪ್ರಾಮುಖ್ಯವಾದ ಕೆಲಸವಾಗಿದೆ. ಹಾಗಿರುವಾಗ ದೇವರಿಗೆ ಸಲ್ಲತಕ್ಕ ಗೌರವವನ್ನು ವಿಗ್ರಹಗಳಿಗೆ, ಮನುಷ್ಯರಿಗೆ, ಕೆಲವರವರ ಪಾದಗಳಿಗೆ ಬೀಳ್ತಾರೆ, ಕಾಲು ತೊಳಿತಾರೆ, ನೀರು ಕುಡಿತಾರೆ. ಇದೆಲ್ಲ ಮಹಾ ಒಂದು ದೊಡ್ಡ ತಪ್ಪು. ಕೆಲವರು ಪ್ರವಾದಿಗಳು, ನಮ್ಮ ಗುರುಗಳು, ಅಂಥವ್ರು ಇಂಥವ್ರು ಅಂತೇಳಿ ಅವರ ಕಾಲಿಗೆ ಬೀಳೋದು. ಮನುಷ್ಯರ ಕಾಲಿಗೆ ಬೀಳಲೇಬಾರದೆಂಬುದಾಗಿ ಸರ್ವ ಸೃಷ್ಟಿಕರ್ತನಾದ ದೇವರು ಅಪೊಸ್ತಲರ ಕೃತ್ಯದಲ್ಲಿಯೂ ಪ್ರಕಟಣೆ ಗ್ರಂಥದಲ್ಲಿಯೂ ಬರೆಯಲ್ಪಟ್ಟಿದೆ. ಬರೀ ಒಂದು ನಮಸ್ಕಾರ ಮಾಡಬೇಕು ಹಿರಿಯರಿಗೆ,
ಅವರ ಆಶೀರ್ವಾದ ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ, ನಮಗೆ ಆಶೀರ್ವಾದ ದೇವರಿಂದಲೇ ಬರಬೇಕು. ಆದರೆ ಅವರಿಗೊಂದು ಗೌರವ ಸಲ್ಲಿಸಬೇಕು ಹೊರತು ಅವರ ಪಾದಗಳಿಗೆ ಬೀಳುವುದು ಅಲ್ಲ. ಒಂದು ವೇಳೆ ದೇವರ ಮಾತಿಗೆ ವಿಧೇಯರಾಗಿ ಹೋದರೆ ಅಂಥವರ ಮೇಲೆ ಏನಾಗ್ತದಂತೆ, ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವವನಾಗಿದ್ದಾನೆಂದು ತಿಳಿಯಿರಿ. ಅಂಥವರಿಗೆ ಬಹಳ ಶಿಕ್ಷೆ ಇದು ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರವಿರಬೇಕು. ಈಗ 25ರಿಂದ 28 ಧರ್ಮೋಪದೇಶಕಾಂಡ 4, 25ರಿಂದ 28. ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ಯಾವ ವಿಗ್ರಹವನ್ನಾದರೂ ಮಾಡಿಕೊಂಡು ನಿಮ್ಮ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ ನೀವು ಯೊರ್ದಾನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ನೀವು ಆ ದೇಶದಲ್ಲಿ ಬಹುದಿವಸ ಇರದೆ ನಾಶವಾಗಿ ಹೋಗುವಿರಿ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇಸ್ರಾಯೇಲರಿಗೆ ಹೇಳಿದಂಥ ಮಾತು ಅವರು ಅದೇ ರೀತಿ ಮಾಡಿದ್ರು. ಅದಕ್ಕಾಗಿ ಮತ್ತೆ ಅವರನ್ನು ಎಚ್ಚರಿಸ್ತಾ ಇದ್ದಾರೆ ಮೋಶೆ ಮುಖಾಂತರ ಉಳಿದವರಿಗೆ. ಹಾಗೆ ಇವತ್ತು ನಮ್ಮ ಜೀವಿತಕ್ಕೂ ದೇವರು ನಮ್ಮನ್ನು ಅದ್ಭುತ ಕಾರ್ಯಗಳಿಂದ ಇದನ್ನು ನಾವು ತಿಳಿದುಕೊಂಡಾಗೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ದೇವರು ನಮ್ಮನ್ನು ನಡೆಸ್ತಾ ಹೋಗುವಾಗ ದೇವರ ವಾಕ್ಯಕ್ಕೆ ಮತ್ತೆ ನಾವು ವಿರುದ್ಧವಾಗಿ ಕೆಟ್ಟದಾಗಿ ಮಾಡ್ತಾ ಹೋದಾಗ ಸಂಪೂರ್ಣವಾಗಿ ನಮಗೆ ಅಲ್ಲಿ ಶಿಕ್ಷೆ ಇದೆ, ನಾಶನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ನೋಡಿ, ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ನೋಡಿ, ದೇವರು ಭೂಮಿ ಮತ್ತು ದೇವರು ಸೃಷ್ಟಿ ಮಾಡಿದಂಥ ಭೂಮಿ ಆಕಾಶದ ಮೇಲೆ ಆಣೆ ಇಟ್ಟು ದೇವರು ಮೋಶೆ ಮುಖಾಂತರ ತಿಳಿಸಿದ್ದಾರೆ. ಆಗ ಎಷ್ಟು ಬೇಸರ ಇರ್ಬೋದು. ದೇವರಿಗೆ ಹಿಂದೆ ಇಸ್ರಾಯೇಲರು ಮಾಡಿದ್ದು ಅದೇ. ಅನೇಕ ಕಾರ್ಯಗಳನ್ನ ಮಾಡಿ ಮಾಡಿ ನಡೆಸ್ತಾ ಬಂದರು. ಅವರು ದೇವರ ಮೇಲೆ ಭರವಸೆ ಇಡಲಿಲ್ಲ. ಅದೇ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. 20 ವರ್ಷದ ಮೇಲ್ಪಟ್ಟ 6 ಲಕ್ಷ ಗಂಡಸರಲ್ಲಿ 2 ಮಾತ್ರ ಕಾನಾನ್ ದೇಶವನ್ನು ಸೇರಿದ್ರು. ಬಾಕಿ ಎಲ್ಲ ನಾನಾ ಥರದ ಶಿಕ್ಷೆಗೊಳಪಟ್ಟು ಸರ್ವನಾಶವಾದರು. ಇವತ್ತು ಕೂಡ ಒಂದೊಂದು ಕಡೆ ಇವತ್ತು ಜಲಪ್ರವಾಹ, ಭೂಕಂಪ, ಅದು ಇದು, ಬೆಂಕಿ, ಭೂಮಿ ಹಿಡಿದು ಬೆಟ್ಟಗುಡೋದು, ಸುನಾಮಿ ಅಂತೇಳಿ ಬರುವಂಥದ್ದು, ಚಂಡಮಾರುತ, ಬಿರುಗಾಳಿ ಅಂತ ಬರುವುದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಬಹಳ ಎಚ್ಚರವಾಗಿ ಇರಬೇಕು. 22ನೇ ವಚನ. ಯೆಹೋವನು ನಿಮ್ಮನ್ನು ಅನ್ಯ ಜನಗಳಲ್ಲಿ ಚದುರಿಸುವನು. ಆತನು ನಿಮ್ಮನ್ನು ಓಡಿಸುವ ದೇಶಗಳ ಜನರ ಮಧ್ಯದಲ್ಲಿ ನೀವು ಸ್ವಲ್ಪ ಮಂದಿ ಮಾತ್ರ ಉಳಿಯುವಿರಿ. ನೋಡಿ, ಅಂಥವ್ರನ್ನ ಏನು ಮಾಡ್ತಾರಂತೆ, ಈ ದೇವರಿಗೆ ವಿರುದ್ಧವಾಗಿ ನಡೆದವರನ್ನ ಕೆಟ್ಟ ಜನಗಳ ಮಧ್ಯಕ್ಕೆ ಕಳಿಸಿಬಿಡ್ತಾರೆ, ವಿರೋಧಿಗಳ ಕೈಗೆ. ಅಲ್ಲಿ ಬಹಳ ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗ್ತದೆ. ಆಗ ದೇವರೊಂದಿಗೆ ಜೀವಿಸುವವರು ಸ್ವಲ್ಪ ಜನ ಮಾತ್ರ ಉಳಿತೀರಿ. ದೇವರ ಮಾತನ್ನ ಕೇಳಿ ಯಾರು ದೇವರನ್ನು ಹಿಂಬಾಲಿಸಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೋ ಅವರು ಸ್ವಲ್ಪ ಜನ ಮಾತ್ರ ಉಳಿತಾರೆ. ಬಾಕಿ ಎಲ್ಲ ಸರ್ವನಾಶವಾಗಿ ಹೋಗ್ತಾರೆ ಅಂತ ಇದರ ಅರ್ಥ. ಇಸ್ರೇಲರಲ್ಲಿ ಕೂಡ ನೋಡಿ, 6 ಲಕ್ಷದಲ್ಲಿ 2 ಮಾತ್ರ ಸೇರಿದ್ರು 20 ವರ್ಷದ ಮೇಲ್ಪಟ್ಟವರಲ್ಲಿ. ಆಮೇಲೆ 20 ವರ್ಷದ ಕೆಳಪಟ್ಟವರಲ್ಲಿ ಪುನಃ 1,44,000 ಜನರನ್ನು ಮಾತ್ರ ಆರಿಸಿಕೊಂಡರು. ಇದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. 20 ವರ್ಷದ ಮೇಲ್ಪಟ್ಟ 6 ಲಕ್ಷದಲ್ಲಿ 2 ಮಾತ್ರ ಸೇರಿದ್ರು. ಬಾಕಿ ಅದು ಗಂಡಸರು, ಸ್ತ್ರೀಯರು ಒಬ್ಬರು ಅಲ್ಲಿ ಕಾಣಲಿಲ್ಲ. ಆದರೆ ಅದನ್ನು ಮತ್ತೆ 20 ವರ್ಷದ ಕೆಳಪಟ್ಟವರಲ್ಲಿ ಅವರ ಸಂತಾನದಲ್ಲಿ ಮತ್ತೆ ದೇವರು ಆದುಕೊಂಡಿದ್ದಲ್ಲಿ 1,44,000 ಜನರು. ಬಾಕಿ ಅವರನ್ನು ಕೂಡ ಎಲ್ಲ ತಳ್ಳಿ ಬಿಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತ್ರೀಯರಲ್ಲಿ ನೋಡುವಾಗ, ಫಿಲಿಪ್ಪರಿಗೆ ಬರೆದ ಪತ್ರದಲ್ಲಿ ನೋಡುವಾಗ 2 ಮಾತ್ರ ಪರಲೋಕ ರಾಜ್ಯದ ಪಟ್ಟಿಯಲ್ಲಿ ಅವರ ಹೆಸರು ಬರೆದಿತ್ತು. ಆದರೂ ಅವರಲ್ಲಿ ಜಗಳ ಮಾಡ್ತಾ ಇದ್ರು. ಅದಕ್ಕೆ ಅಪೊಸ್ತಲನಾದ ಪೌಲನ ಮುಖಾಂತರ ಹೇಳಿದರೆ, ಹೋಗಿ ಅವರನ್ನು ನೀನು ಎಚ್ಚರಿಸು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. 28ನೇ ವಚನಕ್ಕೆ ಹೋಗೋಣ. ನೀವು ಆ ದೇಶದಲ್ಲಿ ಮನುಷ್ಯರು ಮಾಡಿಕೊಂಡ ದೇವರುಗಳನ್ನೆಂದರೆ ಮರದಲ್ಲಾಗಲಿ ಕಲ್ಲಿನಲ್ಲಾಗಲಿ ಕೆತ್ತಲ್ಪಟ್ಟು ನೋಡಲಾರದೆ, ಕೇಳಬಲಾರದೆ, ತಿನ್ನಲಾರದೆ, ವಾಸನೆ ತಿಳುಕೊಳ್ಳಲಾರದೆ ಇರುವ ದೇವರುಗಳನ್ನು ಪೂಜಿಸುವರಾಗುವಿರಿ. ನೋಡಿ, ದೇವರಿಗೆ ವಿರುದ್ಧವಾಗಿ ಹೋದರೆ ಅವರು ಮತ್ತೆ ಪುನಃ ಏನು ಮಾಡ್ತಾರೆ ಅಂತ, ಇಂಥ ವಿಗ್ರಹಾರಾಧಕರು ಕೆಟ್ಟವರ ಕೈಗೆ ದೇವ ದ್ರೋಹಿಗಳ ಅವ್ರ ಜೊತೆಗೆ ವಹಿಸ್ಬಿಡ್ತಾರಂತೆ. ಅವರು ಮತ್ತೆ ಹೋಗಿ ಏನು ಮಾಡ್ತಾರೆ, ಪುನಃ ವಿಗ್ರಹ
ಹರದನೆ ಆ ದೇವರು ಈ ದೇವರು ನಮ್ಮ ದೇವರು ಅದು ಹೇಗೆ ಬಿಡೋದು, ಮೊದಲಿಂದೇ ಬಂತು, ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ಹೋಗಿ ಅವ್ರ ಜೊತೆಲಿ ಸೇರ್ತಾರೆ. ಆಗ ಅಂಥವರನ್ನ ದೇವರು ತಳ್ಳಿ ಬಿಟ್ಟಿದ್ದಾರೆ ಅಂತ ಇದು ಇವತ್ತು ಅನೇಕ ಏನು ಮಾಡ್ತಾರೆ, ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಮತ್ತೆ ಆ ಗುಡಿ ಈ ಗುಡಿ, ಆ ಅಮ್ಮ ಈ ಅಮ್ಮ, ಎತ್ತು ಕಡಿತಾರೆ, ಕೋಣ ಕಡಿತಾರೆ, ಕುರಿ ಕಡಿತಾರೆ, ನಾನಾ ರೀತಿ ಹಬ್ಬ ಮಾಡ್ತಾರೆ. ನಮಗೆ ಅದು ಬೇಕು ಇದು ಬೇಕು, ನಾವು ಎಲ್ಲದರಲ್ಲಿ ಇದ್ದೀವಿ, ಲೋಕದಲ್ಲಿ ಇರುವಾಗ ಎಲ್ಲರೊಂದಿಗೆ ನಾವು ಹೊಂದಿಕೊಳ್ಳಬೇಕಾಗ್ತದೆ ಅಂತೇಳಿ ಅನೇಕ ಪಾಸ್ಟುಗಳು ಅಂದರೆ ಸೇವಕರುಗಳ ಹೆಂಡತಿಯರು ಇದೇ ಮಾಡ್ತಾ ಇದ್ದಾರೆ. ಆಗ ಇಂಥವರನ್ನ ದೇವರು ತಳ್ಳಿ ಬಿಟ್ಟಿದ್ದಾರೆ. ಉಪವಾಸ ದಾರಿಗೆ ಹೋದ್ರೆ ಬಹಳ ಶಿಕ್ಷೆಯನ್ನ ಅನುಭವಿಸೋದು ಗ್ಯಾರಂಟಿ. ಇದು ದೇವರ ಮಾತಾಗಿದೆ ಹೊರತು ನನ್ನ ಸ್ವಂತ ಮಾತು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈಗ 29ರಿಂದ 31ರವರೆಗೆ ಓದಿಕೊಳ್ಳೋಣ. ಅಲ್ಲಿಂದಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ನೋಡಿ, ಮತ್ತು ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾದಾಗ ಅಯ್ಯೋ ನಾವು ತಪ್ಪು ಮಾಡಿದ್ದೇವೆ ಅಪ್ಪ, ಇದು ಏನಪ್ಪ ಈ ರೀತಿ, ನಮಗೆ ಖಂಡಿತವಾಗಿ ಅದನ್ನು ಬಿಟ್ಟು ನಾವು ದೇವರೊಂದಿಗೆ ಜೀವಿಸೋಣ ಅಂತೇಳಿ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬಂದರೆ, ಹಿಂದಿನ ಪಾಪಗಳನ್ನು ಮತ್ತೆ ಬಿಟ್ಟರೆ ಆದರೂ ದೇವರು ಆಶೀರ್ವಾದ ಮಾಡ್ತಾರೆ. ಅದು ನಾಟಕದ ಪಶ್ಚಾತ್ತಾಪ ಇರಬಾರದು, ನಾಟಕದ ನಂಬಿಕೆ ಇರಬಾರದು. ಹೃದಯಪೂರ್ವಕವಾಗಿ ಸಂಪೂರ್ಣ ದೇವರ ಬಳಿಗೆ ಬಂದಾಗ ಸ್ವಲ್ಪ ದಿವಸ ದೇವರು ಪರೀಕ್ಷಿಸಿ ನೋಡ್ತಾರೆ. ಸ್ವಲ್ಪ ದಿವಸ ಅಂದರೆ ಸ್ವಲ್ಪ ವರ್ಷಗಳೇ ನಡೆಯಬಹುದು. ಆದರೆ ಅಲ್ಲಿ ಖಂಡಿತವಾದ ಶೋಧನೆಗಳು ಕೂಡ ಬರ್ತವೆ, ಅದನ್ನು ಕೂಡ ನಾವು ಜಯಿಸಬೇಕಾಗ್ತದೆ. ಹಾಗೆ ವಾಪಸ್ ಬಂದವರನ್ನು ದೇವರು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಬರೆಯಲ್ಪಟ್ಟಿದೆ, ನನ್ನ ಪ್ರವಾದಿಗಳನ್ನು ಮತ್ತು ಸೇವಕರುಗಳನ್ನು ತಡ ಮಾಡದೆ ಅವರಿಗೆ ಅವಕಾಶ ಕೊಡದೆ ನಿನ್ನ ಬಳಿಗೆ ನಾನು ಕಳುಹಿಸುತ್ತಾ ಬಂದೆ ಎಂಬುದಾಗಿ. ಹಾಗೆ ಅನೇಕರನ್ನು ದೇವರು ಮತ್ತೆ ಮತ್ತೆ ಕಳಿಸ್ತಾ ಇದ್ದಾರೆ. ದೇವರು ಆದುಕೊಂಡವರನ್ನ ಕಾರಣ ಅವರು ನಾಶವಾಗುವುದು ಬೇಡ ಅಂತೇಳಿ ದೇವರು ಇಟ್ಟಿರುವ ಪ್ರೀತಿ. ಆಗಲಾದರೂ ಈ ವಾಕ್ಯದ ಪ್ರಕಾರ ಅವರು ದೇವರ ಬಳಿಗೆ ಪಶ್ಚಾತ್ತಾಪ ಪಟ್ಟು ಬಂದರೆ ಖಂಡಿತವಾಗಿ ದೇವರು ತಳ್ಳಿ ಬಿಡುವುದಿಲ್ಲ. ಇದು ಯೋಹಾನ 6:37 ನೋಡುವಾಗ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ಕೀರ್ತನೆ 51 ಕೂಡ ಇದೇ ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿವೆ. ದಾವೀದರಸರು ತಪ್ಪು ಮಾಡಿ ಹಿಂದೆ ತಿರುಗಿ ಬಂದಾಗ ದೇವರು ಅವರನ್ನು ಸ್ವೀಕಾರ ಮಾಡಿದ್ರು. ಅನೇಕರನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮೇಲೆ ಹೇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನೋಡಿ, ದೇವರು ಏನು ಮಾಡ್ತಾರೆ, ದೇವರು ಆರಿಸಿಕೊಂಡವರನ್ನ ಕೊನೆಗಾದರೂ ಯಾವುದೇ ಕಷ್ಟ ಅವರು ಮಾಡಿದರೂ ಕೂಡ ದೇವರು ಅವ್ರನ್ನ ಶಿಕ್ಷೆಗೆ ಒಳಪಡಿಸಿ ಮತ್ತೆ ಖಂಡಿತವಾಗಿ ದೇವರವರ ಕಡೆಗೆ ಬರುವಾಗೆ ಮಾಡ್ತಾರಂತಾರೆ. ಅಂದರೆ ದೇವರಿಗೆ ಯಾರು ಬೇಕೋ, ದೇವರು ಯಾರ ಮೇಲೆ ಪ್ರೀತಿ ಇಟ್ಟು ಆರಿಸಿಕೊಳ್ತಾರೋ ಅವರನ್ನು ಮತ್ತೆ ಅವರಿಗೆ ಶಿಕ್ಷೆಗೆ ಒಳಪಡಿಸಿ ಸೇರಿಸಿಕೊಳ್ಳುವವರಾಗಿದ್ದಾರೆ ಎಂಬುದಾಗಿ. ಇದು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಕೂಡ ಇದೇ ವಿಷಯಗಳು ಇವೆ. ದೇವರು ಯಾರನ್ನು ಬರಮಾಡಿಕೊಳ್ತಾರೋ ಅಂಥವ್ರನ್ನು ಮಗನೆಂದು ಹೊಡೆದು ಬರಮಾಡಿಕೊಳ್ತಾರೆ. ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡದ ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ಈ ವಿಷಯಗಳು ಬರೆಯಲ್ಪಟ್ಟಿವೆ. ಇದು ಇವತ್ತು ಕೆಲವರ ಜೀವಿತದಲ್ಲಿ ನಡೀತಾ ಇದೆ. ದೇವರು ದರ್ಶನ ಕೊಟ್ಟ ಮೇಲೆ ಮತ್ತೆ ಪುನಃ ದೇವರ ಅದ್ಭುತ ಕಾರ್ಯಗಳನ್ನ ಕಂಡು ಸಹಾಯವನ್ನು ಕಂಡು ಮತ್ತೆ ಪುನಃ ಲೋಕದ ಕಡೆಗೆ ಹೋದರೆ ಸರಿಯಾದ ಶಿಕ್ಷೆ ಕೊಟ್ಟು ತರ್ತಾರೆ. ಆದರೆ ಅಂಥವರು ತಾಯಿ ಗರ್ಭದಿಂದಲೇ ಆರಿಸಲ್ಪಟ್ಟಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಆಗ ಅವರು ಕೊನೆಗಾದರೂ ಅವ್ರನ್ನ ಶರಣಾಗದೆ ದೇವರು ಬಿಡುವುದಿಲ್ಲ. ಅದೇ ಕಷ್ಟ ಸಂಕಟ ದುಃಖಗಳು ಬರುವಂಥದ್ದು. 31, ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ನೋಡಿ, ದೇವರು ಯಾರನ್ನು ಮೊದಲೇ ಕರೆಯಲ್ಪಟ್ಟಿದ್ದಾರೋ ಅವರು ತಪ್ಪಿ ಹೋದಾಗಲೂ ಕೂಡ ಅವರ ಮೇಲೆ ಕನಿಕರ ಇಟ್ಟು ಅಲಕ್ಷ್ಯ ಮಾಡುವುದಿಲ್ಲ. ತಪ್ಪು ಮಾಡಿದಾಗ ಪೆಟ್ಟು ಕೊಟ್ಟು ಶಿಕ್ಷೆಗೆ ಒಳಪಟ್ಟು ಅವರನ್ನು ತರ್ತಾರೆ, ಬಿಡುವುದೇ ಇಲ್ಲ. ಆದರೆ 2 ಥರದ ಇವತ್ತು ಆಯ್ಕೆ ಇದೆ. ಒಂದು, ತಾಯಿ ಗರ್ಭದಿಂದಲೇ ಆಯ್ಕೆ ಇದೆ. ಅಂಥವರಿಗೆ ಈ ಮಾತುಗಳು
ಕೆಲವರನ್ನು ದೇವರು ಪ್ರಾಪಂಚಿಕದಿಂದ ಕರೀತಾರೆ, ನಾಶವಾಗಬೇಡಿ, ನನ್ನ ಬಳಿಗೆ ಬನ್ನಿಯಪ್ಪ, ನನ್ನ ಮಾತನ್ನ ಕೇಳ್ತಾರೆ ಅಂತೇಳಿ ಅಂಥವರಿಗೂ ತಿಳಿಸ್ತಾರೆ. ಒಂದು ವೇಳೆ ಅವರು ದೇವರ ಮಾತಿಗೆ ಕಿವಿ ಕೊಟ್ಟು ಸರಿ ನಿಜವಾದ ಸೃಷ್ಟಿಕರ್ತ ದೇವ್ರನ್ನ ಅರಿತು ಬರುವುದಾದರೆ ತಳ್ಳಿ ಬಿಡುವುದಿಲ್ಲ. ಆದರೆ ಕೆಲವರು ಸ್ವಲ್ಪ ಕೇಳ್ತಾರೆ, ಮಾಡ್ತಾರೆ, ನಮಗೆ ಯಾಕೆ ಇಷ್ಟು ಶಿಸ್ತಿನಲ್ಲಿ ನಮಗೆ ನಡೆಯೋಕ್ಕಾಗೋದಿಲ್ಲ ಅಂತೇಳಿ ಅವರು ಹಿಂದಿರುಗಿ ಹೋಗ್ತಾರೆ. ಅನೇಕರು ಅಂಥವ್ರನ್ನು ದೇವರು ಬಿಟ್ಟೇ ಬಿಡ್ತಾರೆ. ಆದರೆ ತಾಯಿ ಗರ್ಭದಿಂದಲೇ ಯಾರನ್ನು ಆರಿಸಿಕೊಳ್ತಾರೋ ಅವರನ್ನು ನಡೆಸ್ತಾ ಬರ್ತಾರೆ. ಒಂದು ವೇಳೆ ತಪ್ಪಿ ಹೋದರೆ ಪೆಟ್ಟು ಕೊಟ್ಟೆ ತರ್ತಾರೆ, ಬಿಡುವುದಿಲ್ಲ. ಅದಕ್ಕೆ ಕಣಿಕರ ಉಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ಉಪವಾಸ ತಿದ್ದಿ ತಕೊಂಡು ಬಂದೇ ಬರ್ತಾರೆ. ನಾಶನಕ್ಕೆ ಬಿಡುವುದಿಲ್ಲ, ಅವರನ್ನು ನರಕಕ್ಕೆ ಹೋಗಲು ಕೂಡ ಬಿಡುವುದಿಲ್ಲ. ಅವರನ್ನ ದೇವರೇ ನಡೆಸುವವರಾಗಿದ್ದಾರೆ. ಅಂದರೆ ತಾಯಿ ಗರ್ಭದಿಂದಲೇ ಆಯ್ಕೆಗೊಂಡವರನ್ನ. ತಾನು ನಿಮ್ಮ ಪಿತೃಗಳ ಸಂಗಡ ನಾನು ನಿಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ನೋಡಿ, ಅಬ್ರಹಾಂ, ಇಸಾಕ್, ಯಾಕೋಬನಿಗೆ ಏನು ಹೇಳಿದ್ರು? ನಾನು ಖಂಡಿತ ಸಂತಾನವನ್ನ ಸಮುದ್ರದ ಬದಿಯ ಮರಳಿನಷ್ಟು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಕಾನಾನ್ ದೇಶಕ್ಕೆ ಸೇರಿಸ್ತೇನೆ, ಹಾಲು ಜೇನು ಹರಿಯುವ ದೇಶಕ್ಕೆ ಅಂತೇಳಿ ವಾಗ್ದಾನ ಮಾಡಿದ್ರು. ಅದರಲ್ಲಿ ನೋಡಿ, 6 ಲಕ್ಷದಲ್ಲಿ ನಾವು ನೋಡುವಾಗ ಬರೀ 2 ಮಾತ್ರ ಕಾನಾನ್ ದೇಶವನ್ನ ಸೇರಿದ್ರು. 20 ವರ್ಷದಿಂದ ಕೆಳಪಟ್ಟವರಲ್ಲಿ ಮತ್ತೆ ಅವರ ಸಂತಾನದಲ್ಲಿ 1,44,000 ಜನರನ್ನ ಮಾತ್ರ ಆರಿಸಿಕೊಂಡರು ಇಸ್ರೇಲರಲ್ಲಿ. ಹಾಗೆ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಇಸ್ರೇಲರೊಂದಿಗೆ ಇನ್ನು ಅನೇಕ ಅನ್ಯರನ್ನ ಸೇರಿಸುವೆನು. ಅನ್ಯರಂದ್ರೆ ಯಾರು? ದೇವರನ್ನ ಅರಿಯದಂತ ಇತರ ಜನಾಂಗ. ಇದು ಇವತ್ತು ನಮ್ಮಲ್ಲಿ ಕೂಡ ಅನೇಕರನ್ನ ನಾವು ಇದರಲ್ಲಿ ಕಂಡು ಹಿಡಿಬಹುದು. ದೇವರನ್ನು ಅರಿತವರು ಯಾರು, ಅರಿಯದವರು ಯಾರು, ದೇವರಿಂದ ಕರೆಯಲ್ಪಟ್ಟವರು ಯಾರು, ಕರೆಯದವರು ಯಾರು. ಅದೇ 10 ದಶಾಜ್ಞೆಗಳು ಆಗಲೇ ತಿಳಿಸಿದ ಹಾಗೆ ಮತ್ತು ಎಲ್ಲ ವಾಕ್ಯಗಳನ್ನು ಅನುಸರಿಸಿ ನೋಡುವಾಗ ಅಂತರು ನಿಮ್ಮ ಪಿತೃಗಳ ಪ್ರಮಾಣ ಪೂರ್ವಕವಾಗಿ ಮಾಡಿದ್ದು. ಇವತ್ತೇನು ಮಾಡ್ತಾರೆ? ಒಬ್ಬೊಬ್ಬರನ್ನ ಆರಿಸಿಕೊಳ್ತಾರೆ, ಅಂಥವ್ರನ್ನ ದೇವರು ಕರೀತಾರೆ. ಖಂಡಿತವಾಗಿ ಅವರ ನಡೆ ನುಡಿ ಕ್ರಿಯೆಗಳಿಂದ ಹಿಂದೆ ಬಹಳ ಸಲ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರನ್ನ ಎಂದಿಗೂ ದೇವರು ಮರೆಯುವುದಿಲ್ಲ. ಆ ಒಡಂಬಡಿಕೆಗೆ ಪಡಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಲ್ಲಿ ದೇವರಿಂದ ಆಯ್ಕೆಯಾದವರು ಯಾರು, ದೇವರಿಂದ ಆಯ್ಕೆಯಾಗದವರು ಯಾರು, ದೇವರು ಯಾರನ್ನ ಕರೀತಾರೆ, ಯಾರನ್ನ ಬಿಡ್ತಾರೆ ಎಂಬುದಾಗಿ ಇವತ್ತಿನ ಒಂದು ಸಂದೇಶದಲ್ಲಿಯೂ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯು ಕೂಡ ನೀವು ತಿಳಿಯಪಡಿಸಿದ್ದೀರಿ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋದರೆ ಮುಂದೆ ನಿಮ್ಮ ವಾಕ್ಯದಂತೆಯೇ ಜೀವಿಸಲು ನಿಮ್ಮ ಮೇಲೆ ಭರವಸೆ ಇಟ್ಟು ಆಶೀರ್ವಾದ ಹೊಂದಿಕೊಳ್ಳುವಂತೆ ಅವರನ್ನು ಆಶೀರ್ವದಿಸಿರಿ. ಅವರವರ ಮಕ್ಕಳಿಗೆ ಅದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಮಾರ್ಪಡುವಂತೆ ಅವರಲ್ಲಿ ನೀವು ಹೇರಳವಾಗಿ ಕನಿಕರವುಳ್ಳ ಕೃಪೆಯುಳ್ಳ ದೇವರು ಕೂಡ ನೀವು ಆಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ನಡೆಸಲಿ. ದೇವರ ಆಶೀರ್ವಾದ ಯಾವಾಗಲೂ ಸದಾ ನಿಮ್ಮೊಂದಿಗೂ ನಿಮ್ಮ ಮಕ್ಕಳೊಂದಿಗೂ ಇರಲಿ.